ನಮಸ್ತೆ. ಸೋಮವಾರದ ಮಿನಿ ಬ್ಲಾಗು. ಇವತ್ತು ಬ್ಯಾಂಕಲ್ಲಿ ಕೆಲಸ ಇತ್ತು. ಯಾರು 4000 ರುಪೀಸ್ ಅಮೌಂಟು ನಮ್ಮ ಮನೆ ಹತ್ರನೇ ಇರೋ ATM ಅಲ್ಲಿ ಡ್ರಾ ಮಾಡಿದ್ದಾರೆ, ಅದು ಯಾರು ಏನು ಅಂತ ಗೊತ್ತಾಗಬೇಕು ಅಂತೇಳಿ ಇವತ್ತು ಬ್ಯಾಂಕಿಗೆ ಹೋಗಿ ಫುಲ್ಲು ಡೀಟೇಲ್ಸ್ ಎಲ್ಲ ಕೊಟ್ಟೆ. ಅವರು ಒಂದು ಅಕ್ಲಾಸ್ಮೆಂಟ್ ಬೇಕಿತ್ತು ಅಂತ ಹೇಳಿದ್ರು, ಅದನ್ನು ಕೂಡ ತೊಗೊಂಡೋಗಿ ಬ್ಯಾಂಕ್ ಅವ್ರು ಕೊಟ್ಟಿದ್ದೀನಿ. ಬ್ಯಾಂಕ್ ಕೆಲಸ ಮುಗಿಸಿ ಹಾಗೆ ಡಾಕ್ಟ್ರನ್ನ ಮೀಟ್ ಮಾಡೋಣ ಅಂತ ಹೋದೆ. ಅಮ್ಮ ಹಳೆ ರಿಪೋರ್ಟ್ ಸಿಗ್ತಿಲ್ಲ, ಏನು ಮಾಡೋದು ಅಂತ ಕೇಳಿದ್ದಕ್ಕೆ ಪರವಾಗಿಲ್ಲ, ಓಕೆ ಆಪ್ರೇಷನ್ ಮಾಡ್ತೀವಿ ಅಂತ ಹೇಳಿದ್ರು. ಇವತ್ತೇ ಅಡ್ಮಿಟ್ ಮಾಡಿ ಅಂದರು. ನಾನು ಇವತ್ತು ಬೇಡ ಅಂತ ಹೇಳ್ಬಿಟ್ಟು ಮನೆಗೆ ಬಂದೆ. ಯಾಕೆಂದರೆ ನಾವೇನೂ ತಯಾರು ಮಾಡ್ಕೊಂಡಿಲ್ಲ, ಏಕಾಏಕಿ ಹೋಗಿ ಅಡ್ಮಿಟ್ ಆಗೋದು ಕಷ್ಟ ಇದೆ ಅಂತ ಹೇಳಿ ಮನೆಗೆ ಬಂದೆ. ಮನೆಗೆ ಬಂದಮೇಲೆ ರಾಘುಗೆ ವ್ಯಾಕ್ಸಿನೇಷನ್ ಇತ್ತು, ಇವತ್ತು ಹಾಕ್ಸ್ಬೇಕಿತ್ತು. ಹಾಗಾಗಿ ಅವನ್ನ ಕರ್ಕೊಂಡು ಇವತ್ತು ನಾನು ಹಾಸ್ಪಿಟಲ್ಗೆ ಬಂದೆ. ಅವನಂತೂ ತುಂಬಾ ಹೆದರ್ಕೊಂಡ್ಬಿಟ್ಟಿದ್ದ. ರಾಘುಗೆ ಹೆಲ್ತ್ ಚೆಕಪ್ ಮಾಡಿಸ್ಬೇಕಿತ್ತು. ವ್ಯಾಕ್ಸಿನೇಷನ್ನು ಹೆಲ್ತ್ ಚೆಕಪ್ ಎರಡೂ ಆಗುತ್ತೆ ಅಂತ ಹೇಳ್ಬಿಟ್ಟು ಕರ್ಕೊಂಡು ಬಂದೆ. ಅವನಿಗೀಗ 2 ವರ್ಷ ಆಯಿತು, ಹಾಗಾಗಿ ಇಂಜೆಕ್ಷನ್ ಮಾಡಿಸೋಣ ಅಂತ ಕರ್ಕೊಂಡು